ಶಿವಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ, ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಮುಡಿವ ಕೈಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ನಮ್ಮಮ್ಮ ಮಗನೇನು ನೀನೋ ಬಂದೆಯ. ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ. ಕೊರಳಲ್ಲಿ ಸುತ್ತುಕೊಂಡು ಜೊತೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಮರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಣ್ಣೆಯ. ಅಮ್ಮಮ್ಮ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಎಲ್ಲ ಭಕ್ತರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ವಿಷವನ್ನೇ ಕುಡಿದಾವೊಮ್ಮೆ ಯಮನನ್ನು ತಡೆದಾವೊಮ್ಮೆ, ವಿಷವನ್ನೇ ಕುಡಿದಾವೊಮ್ಮೆ ಯಮನನ್ನು ತಡೆದಾವೊಮ್ಮೆ, ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗ ಭಕ್ತನಿಗೆ ಕೈಲಾಸವನ್ನೇ ಕೊಡುವನು. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಹೇ ತಾಯಿ ಮಾಸ್ತಮ್ಮ ದೇವಿ, ಸಕಲ ಜೀವ ಕೋಟಿಗಳಿಗೂ ಆಶ್ರಯಿತ ಮಹಾದೇವಿ, ನಿನ್ನ ಪಾದ ಸೇವೆಯನ್ನು ಆ ಜನ್ಮ ಪರ್ಯಂತ ಮಾಡಬೇಕೆಂದ ಈ ಬಡ ರೈತರಿಗೆ ಆ ಭಾಗ್ಯ ಬರೀ ಕನಸಾಯಿತು ತಾಯಿ, ಕನಸಾಯಿತು. ಇನ್ನೇನು ಕೆಲವೇ ದಿನಗಳಲ್ಲಿ ನನಗೂ ನಿನಗೂ ಇರುವ ಬಂಧುತ್ವ ಬಳಿ ಕಳೆದು ಹೋಗುತ್ತಿದೆ. ಮಗಳ ಮದುವೆಯ ಖರ್ಚಿಗಾಗಿ ನಿನ್ನನ್ನು ಮಾರಿ ಬಂದ ಹಣದಿಂದ ವರದಕ್ಷಿಣೆ ಕೊಟ್ಟ ಹೆತ್ತ ಮಗಳನ್ನು ತರತರಾಂತರದಿಂದ ಅನ್ನ ಕೊಟ್ಟ ನಿನ್ನನ್ನು ಹೊರಗಟ್ಟುವ ಈ ಕಡು ಪಾಪಿಯನ್ನು ನಿನ್ನ ಉದಾರದಿಂದ ಕ್ಷಮಿಸು ತಾಯಿ, ಕ್ಷಮಿಸು.
ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಾ? ನನ್ನಿಂದ ಏನಾದ್ರೂ ತಪ್ಪಾಯ್ತೇನಪ್ಪ? ಅದು ನಿನ್ನಿಂದ. ಈ ನಿಯತ್ತಿನ ರೈತ ರಾಮಯ್ಯನ ಮಗಳಾದ ನಿನ್ನಿಂದ ತಪ್ಪಾಗಕ್ಕೆ ತ್ರಿಕಾಲದಲ್ಲೂ ಸಾಧ್ಯವಿಲ್ಲಮ್ಮ. ಯಾಕಪ್ಪ, ಯಾಕೆ ಈ ರೀತಿ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಾ? ಏನಿಲ್ಲಮ್ಮ, ಭಾರತ ಪಾಕಿಸ್ತಾನ ಮ್ಯಾಚ್ ಇತ್ತಲ್ಲ, ಭಾರತ ಗೆಲ್ತಲ್ಲ, ಅದಕ್ಕೆ ಈ ಆನಂದ ಬಾಷ್ಪ. ನೀನು ಸುಳ್ಳು ಹೇಳ್ತಾ ಇದೆಯಪ್ಪ. ನನಗೆ ಗೊತ್ತು, ನನ್ನ ಮದುವೆಯ ಕೊರಗನ್ನ ನೀನು ಮನಸ್ಸಿನಲ್ಲಿ ಇಟ್ಕೊಂಡು ಸದಾ ಈ ರೀತಿ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಂತ ನನಗೆ ಚೆನ್ನಾಗಿ ಗೊತ್ತಿದೆಯಪ್ಪ. ಹಾಗೇನಿಲ್ಲ ಮಗು, ವರದಕ್ಷಿಣೆಯ ಜ್ವಾಲಾಮುಖಿ ಹೊತ್ತಿ ಉರಿಯುತ್ತಿರುವಾಗ ಈ ಜಗತ್ತಿನಲ್ಲಿ ನಿನಗೆ ಎಂತ ವರ ಸಿಗೋದೆಂತ ಚಿಂತೆ, ಜೊತೆಗೆ ಭಯ ಕಣಮ್ಮ. ನಿಜ ಮಾತು. ಇಂದಿನ ಕಾಲದಲ್ಲಿ ಓದಿ ವಿದ್ಯಾವಂತರಾಗಿರುವ ಯುವ ಜನಾಂಗವೇ ವರದಕ್ಷಿಣೆಗಾಗಿ, ಸ್ವಾತಿ ಮಳೆಹನಿಗಾಗಿ ಕಪ್ಪಿ ಚಿಪ್ಪು ಬಾಯಿ ತೆರೆದು ಕುಳಿತಂತೆ ಇಂದಿನ ಯುವ ಜನಾಂಗ ವರದಕ್ಷಿಣೆಗಾಗಿ ಕಾದು ಕುಳಿತಿದೆ. ಅಂದಾಗ ವರದಕ್ಷಿಣೆ ಕೊಡಲು ಅಸಮರ್ಥರಾಗಿರುವ ನಮ್ಮಂತಹ ಬಡವರನ್ನ ಕೈ ಹಿಡಿಯಲು ಯಾರು ತಾನೇ ಮುಂದೆ ಬರ್ತಾರಪ್ಪ? ಹೌದಮ್ಮ, ಎಲ್ಲಿಯವರೆಗೂ ವರದಕ್ಷಿಣೆ ಎಂಬ 5 ಅಕ್ಷರ ಪಠಿಸುವರೋ ಅಲ್ಲಿಯವರೆಗೂ ಬಡವರಿಗೆ ಬೆಲೆ ಇಲ್ಲ, ಬಡ ಕನ್ಯರಿಗೆ ಮಾಂಗಲ್ಯ ಭಾಗ್ಯವಿಲ್ಲಮ್ಮ, ಭಾಗ್ಯವಿಲ್ಲ. ಹೋಗ್ಲಿ ಬಿಡಪ್ಪ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಎನ್ನುವಂತೆ ನಮ್ಮ ಪಾಲಿಗೆ ಬಂದದ್ದನ್ನ ನಾವು ಅನುಭವಿಸಲೇಬೇಕು. ಅಪ್ಪ, ನಾನು ನಿನಗೊಂದು ಮಾತು ಕೇಳ. ಅದಕ್ಕೇನಂತೆ? ನೋಡಿ, ನಾನು ಚಿಕ್ಕವಳಿದ್ದಾಗಲೇ ನನ್ನ ತಾಯಿಯನ್ನ ಕಳೆದುಕೊಂಡೆ. ಅಂದಿನಿಂದ ನೀನು ನನಗೆ ತಾಯಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ರಕ್ಷಣೆ ಮಾಡಿದೆ. ಅಪ್ಪ, ನನ್ನನ್ನು ಮದುವೆ ಚಿಂತೆಯನ್ನು ಬಿಟ್ಟು ನನ್ನನ್ನೇ ನಿಮ್ಮ ಗಂಡು ಮಗು ಅಂತ ತಿಳಿದುಕೊಂಡ್ರೆ ಮುಂದೆ ನಿಮ್ಮ ಮುಪ್ಪಿನ ಕಾಲದಲ್ಲಿ ನನ್ನಿಂದ ನಿಮಗೆ ಸಹಾಯವಾಗಬಹುದಲ್ಲವೇನಪ್ಪ? ಅದೇನಮ್ಮ ಸಾಧ್ಯ? ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಂಡರಕ್ಕೆ ಅನುಗುಣವಾಗಿ ಬಾಳಬೇಕೆ ಹೊರತು ಹುಟ್ಟುತ್ತಾ ಸುತ್ತುವ ತನಕ ತವರಲ್ಲೇ ಇದ್ದು ತವರಲ್ಲೇ ಅಂತ್ಯವಾಗುವ ಅಲ್ಪವತಿ ನೀನು ಆಗಬಾರದು ಮಗಳೇ. ನೀನು ಹೇಳುವ ಮಾತು ಸತ್ಯವಾಗಿದೆಪ್ಪ. ಆದ್ರೆ ಹಣಕ್ಕಾಗಿ ಹೆಣ್ಣಿನ ಶೀಲವನ್ನೇ ಮಾರುತ್ತಾರೆ, ಹೆಣ್ಣಿನ ಕೊಂದು ಹಾಕುತ್ತಾರೆ. ಅಂಥ ಗಂಡಸರಿಗೆ ಹೆಂಡತಿಯಾಗಿ ಬದುಕುವ ಬದಲು ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿರುವುದು ಒಳ್ಳೆಯದಲ್ವೇನಪ್ಪ? ಛೇ ಛೇ, ಎಲ್ಲರನ್ನು ಹಾಗೆ ಅಳಿಯಬಾರದಮ್ಮ. ನಿನಗೆ ಅನುರೂಪವಾದ ವರಶ್ರೇಷ್ಠನೆ ಮದುವೆ ಮಾಡುವ ವಿನಃ ರಾತ್ರಿ ಕಂಡ ಬಾವಿಗೆ ನಿನ್ನನ್ನು ನೂಕಲಾರೆ ಮಗಳೇ, ನೂಕಲಾರೆ. ನೀನು ಏನೇ ಹೇಳಿದ್ರು ಕೂಡ ನಾನು ಮಾತ್ರ ವರದಕ್ಷಿಣೆ ಕೇಳುವ ಗಂಡಿನ ಕೈಗೆ ನನ್ನ ಕೊರಳನ್ನ ಒಡ್ಡಲಾರೆನಪ್ಪ. ನೀ ಬಯಸುವ ಗಂಡು ಈ ಜೋಗಿಮೆಟ್ಟೆಯಲ್ಲಿ ಇದ್ದಾರೇನಮ್ಮ? ಯಾಕಿಲ್ಲಪ್ಪ, ಅದು ನಾನು ಅದೇನಂದು ಹೇಳಮ್ಮ, ಅರ್ಥಕ್ಕೆ ನಿಲ್ಲಿಸಿದರೆ ಹೇಗೆ? ಅದೇ ಅಪ್ಪ, ನಾನು ನಂಬಿರೋ ದೇವರು ನನ್ನ ಕೈ ಬಿಡಲ್ಲ. ಹೌದಮ್ಮ, ನೀನಂತೂ ದೈವ ಭಕ್ತಳು, ಕರುಣಿಸಿದರು ಕರುಣಿಸಬಹುದು. ಹಾಗೆ ಈ ನೀನು ಬೇಡಿಕೊಳ್ಳುವಾಗ ಈ ಮುದುಕರಿಗೆ 2 ಮೊಮ್ಮಕ್ಕಳನ್ನು ದಯಾಪಾಲಿಸುವಂತೆ ಬೇಡಿಕೋ. ಯಾವಾಗ್ಲೂ ಬರೀ ಇದೆ ತಮಾಷೆನೇ ಆಗೋಯ್ತು ನಿಂದು. ತಮಾಷೆ ಅಲ್ಲಮ್ಮ, ಈ ಮುದಿ ಜೀವಕ್ಕೆ ಮೊಮ್ಮಕ್ಕಳನ್ನು ಕಾಣುವ ಆಸೆ ಅಂಬಲ. ಅಲ್ಲಪ್ಪ, ಬರೀ ನನ್ನ ಬಗ್ಗೆನೇ ಚಿಂತೆ ಮಾಡ್ತೀಯೋ ಅಥವಾ ನಿನ್ನ ಆರೋಗ್ಯದ ಕಡೆ ಗಮನ ಕೊಡ್ತೀಯೋ? ನನಗೇನಾಗಿದೆ ಅಮ್ಮ, ಒಳ್ಳೆ 18ರ ಯುವಕರಾಗಿದ್ದೇನೆ. ಯಾವಾಗ್ಲೂ ನಂದೇ ಯೋಚನೆ ಮಾಡ್ಕೊಂಡು ಇಷ್ಟೊತ್ತಾದ್ರೂ ಊಟ ತಿಂಡಿನೂ ಮಾಡಿಲ್ಲ ನೀನು. ಹೌದಲ್ಲ, ಇವತ್ತು ಶಿವರಾತ್ರಿ, ಮನೆಯಲ್ಲಿ ಹೋಳಿ ಊಟ ರೆಡಿ ಮಾಡಿಯಾ? ರೆಡಿ ಮಾಡಿ ಸರಿ, ಊಟ ಮಾಡೋಣ ನಡಿಯಮ್ಮ. ನಿನ್ನಂತಹ
ಬಾಳಲ್ಲಿ ನೀನೇ ಇಲ್ಲ, ನಿನ್ನಂತ ಮಗಳು ಇಲ್ಲ, ಬಾಳಲ್ಲಿ ನೀನೇ ಇಲ್ಲ. ನಿನ್ನ ಕಂಡ ಮೇಲೆ ಬೆಳಕೆ ಕಂಡೆ ಬಾರೆ, ಯಾವ ದೈವ ತಂದವರು ಎಂದು ನಾನು ಅರಿಯೆ. ತರುತ್ತಿದೆ ಹುಡುಗನೇ ಎಂದಿಗೂ ನನ್ನ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಸಂತೋಷವೆಂದರೆ ಉಲ್ಲಾಸವೆಂದರೆ ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ